A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಏನೇನು ಮಾಡಬೇಕು ಕಾನೂನು ಬಗ್ಗೆ ತಿಳುವಳಿಕೆ ಕೊಡಬೇಕು. ಈಗ ಪೊಲೀಸ್ ಸ್ಟೇಷನ್ಗೆ ನೀವು ಕಳಿಸೋ ಉದ್ದೇಶ ಏನಂದ್ರೆ ಪೊಲೀಸರಿಗೆ ಪೊಲೀಸರ ಭಯ ಪಡಬಾರ್ದು. ನೀವೆಲ್ಲ ಈಗ ಬರಬೇಕು, ತಿಳ್ಕೊಬೇಕು, ಅವೇರ್ನೆಸ್ ಕಾರ್ಯಕ್ರಮ ಮಾಡ್ಕೋಬೇಕು, ಟ್ರಾಫಿಕ್ ಬಗ್ಗೆ ತಿಳ್ಕೊಬೇಕು. ಪೊಲೀಸ್ ಅಂದ್ರೆ ಕಾನೂನು ಸುವ್ಯವಸ್ಥೆ ಕಾಪಾಡೋ ಸಲುವಾಗಿ ಪೊಲೀಸ್ ಸ್ಟೇಷನ್ ಇರ್ತಾವ. ಅದರಿಂದ ನೀವು ಏನು ಮಾಡ್ಬೇಕಂದ್ರೆ ಪೊಲೀಸರ ಕೆಲಸ ಏನು, ಸಾರ್ವಜನಿಕ ಆಸ್ತಿ ಪಾಸ್ತಿ ಕಾಪಾಡೋದು ಹಾಗೂ ರಕ್ಷಣೆ ಮಾಡೋದು, ಕಾನೂನನ್ನು ಪರಿಪಾಲನೆ ಮಾಡೋದು. ನೀವು ಮಾತಾಡೋರಿಗೆ ಗೊತ್ತಾಗಿಲ್ಲ ಬೇರೆಯವರಿಗೆ. ಕಾನೂನನ್ನು ಪರಿಪಾಲನೆ ಮಾಡೋದು ಗೊತ್ತಾಯ್ತಾ? ಈಗ ಕೆಲವೊಂದು ವಿಷಯಗಳಲ್ಲಿ ಸ್ಟೇಷನ್ಗೆ ಏನೇನು ಬರ್ತಾವ ಅಂದ್ರೆ ಇಲ್ಲಿ ಒಬ್ಬರು ಇನ್ಸ್ಪೆಕ್ಟರ್ ಇರ್ತಾರ, ಇನ್ಸ್ಪೆಕ್ಟರ್ ಒಬ್ಬರು PSI ಇರ್ತಾರೆ. ಇವರು ಮಹಿಳಾ ಪೊಲೀಸ್ ಸ್ಟೇಷನ್ ಇರ್ತೈತಿ, ಇದು ಮಹಿಳಾ ಪೊಲೀಸ್ ಸ್ಟೇಷನ್. ಇಲ್ಲೆಲ್ಲ ಬರುವಂಥದ್ದು ಮಿಸ್ಸಿಂಗ್ ಕೇಸು, ಆಮೇಲೆ ಬೇರೆ ಕೇಸ್ಗಳು ಪೋಸ್ಕೋ ಬರ್ತಾವೆ, ಆಮೇಲೆ ಕಿಡ್ನಾಪ್ ಕೇಸ್ಗಳು ಬರ್ತಾವೆ. ಅವೆಲ್ಲ ನಾವು ಕೇಸ್ಗಳನ್ನ ಹ್ಯಾಂಡಲ್ ಮಾಡ್ತೀವಿ. ಗಂಡ ಹೆಂಡತಿದು ವ್ಯಾಜ್ಯಗಳು ಬರ್ತಾವೆ. ನಾವು ಪೊಲೀಸ್ ಸ್ಟೇಷನ್ನಲ್ಲಿ ಇದು ಮಾಡ್ತೀವಿ. ಬಲೆ ಹಾಕಿಸ್ತೀನಿ ಬಂದಿದ್ದೀನಿ ನೆಟ್ ಒಂದು ಅಕ್ಷರ ಒಂದು ಲೆಟರ್ ಬರೆಯಕ್ಕೆ ಬರಂಗಿಲ್ಲ. ಗೊತ್ತಾಯ್ತು ನನಗೆ. ಇಲ್ಲಿ ಕಾನೂನು ಪರಿಪಾಲನೆ ಮಾಡೋದು ಪೊಲೀಸರ ಕರ್ತವ್ಯ ಆಗಿರ್ತೈತೆ. ಯಾವುದಾದ್ರೂ ಹೆಣ್ಮಕ್ಳದ್ದು ಬಂದರೆ ಅವ್ರ ಕೇಸ್ಗಳನ್ನ ಯಾವ ರೀತಿ ಕೇಸ್ ಕೊಟ್ಟಿರ್ತಾರೋ ಅದ್ರ ಮೇಲೆ ನಾವು ಕರೆಸ್ತೀವಿ, ವಿಚಾರಣೆ ಮಾಡ್ತೀವಿ. ವಿಚಾರಣೆ ಮಾಡಿದಾಗ ಸರಿ ಹೋಯ್ತು ಸರಿ, ಇಲ್ಲಾಂದ್ರೆ ಕಾನೂನು ಪ್ರಕಾರ FIR ಮಾಡ್ತೀವಿ. ಇಲ್ಲಿ ಕೇಸ್ ಕೊಡ್ಬೋದು. ಕೇಸ್ ಕೊಟ್ಟಾಗ ನಾವು ಏನು ಮಾಡ್ತೀವಿ, ಮಾನ್ಯ ನ್ಯಾಯಾಲಯಕ್ಕೆ ಹೋಗಿ ಅದನ್ನು ಚರ್ಚೆ ಮಾಡ್ತೀವಿ. ಅಲ್ಲಿ ವಿಚಾರಣೆ ಇಡ್ತೀವಿ. ಶಿಕ್ಷೆ ಪ್ರಕರಣ ಆಗೋದು ಎಲ್ಲ ಮ್ಯಾಜಿಸ್ಟ್ರೇಟ್. ಹೌದಾ? ಈಗ 18 ವರ್ಷದ ಒಳಗಡೆ ಹುಡುಗಿಯರಿಗೆ ಅಥವಾ ಯಾರ್ಯಾರು ಚುನಾಯಿಸಿದ್ರೆ ಒಂದು ಪೋಸ್ಕೋ ಕಾನೂನು ಅಂತ ಬಂದಿದೆ ಹೊಸದಾಗಿ. ಪೋಸ್ಕೋ ಕಾನೂನು 20 ವರ್ಷ ಜೈಲು ಐತದ. ಏನು ಅದಕ್ಕಾಗಿ ನೀವು ಯಾರಿಗೆ ಏನು ಹೆಣ್ಣು ಮಕ್ಕಳಂದ್ರೆ ನಮ್ಮ ಸಂಬಂಧಿಕರು ಅಥವಾ ತಂಗಿ ಸಮಾನ ತಿಳ್ಕೊಬೇಕು. ನೀವು ಕಳಿಸಿದ್ರೆ ಏನಾದರೂ ಕೇಸ್ ಆದ್ರೆ ಅದು 20 ವರ್ಷ ಕೇಸ್ ಆಗ್ತೈತಿ ನ್ಯಾಯಾಲಯದಲ್ಲಿ. ಅದಕ್ಕೆ ನೀವು ಏನು ಮಾಡಬೇಕು, ಯಾರಿಗೆ ಚೀಟಿಂಗ್ ಮಾಡಬಾರ್ದು, ಅವ್ರ ಹೆಸರು ತೊಗೋಬಾರ್ದು, ಅವ್ರ ಹೆಸರು ಮೊಬೈಲ್ನಾಗ ಏನಾದರೂ ಫಾರ್ವರ್ಡ್ ಮಾಡಬಾರ್ದು, ವೈರಲ್ ಮಾಡಬಾರ್ದು. ಇದು ನಿಮ್ಗೆ ಗೊತ್ತಿರಬೇಕು. ಯಾರಾದರೂ ಏನಾದರೂ ನಿಮಗೆ ಹೇಳಿದ್ರೆ ಮಾಡಿದ್ರೆ ನಿಮ್ಮ ಹೆಸರಿಂದ ಆ ಮೊಬೈಲ್ಗೆ ಟ್ರಾನ್ಸ್ಫರ್ ಆದ್ರೆ ನಿಮ್ಗೆ ಸಮಸ್ಯೆ ಆಗ್ತೈತಿ. ಅದಕ್ಕೆ ನೀವೇನು ಮಾಡಬೇಕು, ಮೊಬೈಲನ್ನು ಬಳಕೆ ಮಾಡಬಾರ್ದು. ನಿಮಗೆಲ್ಲ ಅನುಕೂಲ ತಿಳುವಳಿಕೆ ಬಂದಾಗ ಅದನ್ನು ಮಾಡಬೇಕು. ಇಲ್ಲಿ ಸ್ಟೇಷನ್ ಬರುವಂಥದ್ದು ವ್ಯಕ್ತಿಗಳು ಏನಾಗಲಿ ಸೈಬರ್ ಕ್ರೈಮ್ ಕೇಳಿದ್ರಲ್ಲಿ ಏನು ಹೇಳಿದ್ರು ಅವರು, ಏನು ಹೇಳಿದ್ರು? ಅದು ಕೇಳಿ ಬಂದ್ರಲ್ಲ, ಏನು ಹೇಳಿದ್ರಿ? ಮೊಬೈಲ್ ಯಾವ ರೀತಿ ಬಳಕೆ ಮಾಡ್ಬೇಕು ಅನ್ನೋದು ಹೇಳಿದ್ರ? ಬೇರೆಯವ್ರ ಮೊಬೈಲ್ ಯೂಸ್ ಮಾಡ್ಬಾರ್ದು ಅಂತ ಹೇಳಿದ್ರ? ಟ್ರಾಫಿಕ್ ರೂಲ್ಸ್ ಬಗ್ಗೆ ಹೇಳಿದ್ರ? ಟ್ರಾಫಿಕ್ ರೂಲ್ಸ್ ಸಿಗ್ನಲ್ ಬಿದ್ದಾಗ ಅವರೆಲ್ಲ ಯಾವ ರೀತಿ ಹೋಗ್ಬೇಕು ಮಾಡಬೇಕು ಅನ್ನೋದು ಗೊತ್ತಾಯ್ತಾ? ಮತ್ತೆ ನಿಮಗೆ ಏನು ಡೌಟ್ ಇದ್ರೆ ಕೇಳ್ಬೋದು. ಏನು ವಿಷಯ